ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 22 ಆಗಸ್ಟ್ 2024 ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ. ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 41.30 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 24,811.50 ಪಾಯಿಂಟ್ಸ್ಗಳಿಗೆ ಇವತ್ತು ನಿಫ್ಟಿ 50 ಕ್ಲೋಸ್ ಆಗಿದೆ. ಹಾಗೆ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 147.89 ಪಾಯಿಂಟ್ಸ್ಗಳಷ್ಟಲ್ಲಿ ಏರಿಕೆಯಾಗಿ ಕ್ಲೋಸ್ ಆಗಿದೆ. ಅಂದರೆ ಇದು ಇವತ್ತು 81,053.19 ಪಾಯಿಂಟ್ಸ್ಗಳಲ್ಲಿ ಇವತ್ತು BSE ಸೆನ್ಸೆಕ್ಸ್ ಕ್ಲೋಸ್ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಮಾಡಿರೋ ಶೇರ್ಸ್ಗಳು ಅಂತ ಹೇಳಿದ್ರೆ, ಟಾಪ್ ಗೆನ್ನರ್ಸ್ ಆಫ್ ನಿಫ್ಟಿ 50 ಅಂದರೆ ಗ್ರಾಸಿಮ್ ಇಂಡಸ್ಟ್ರೀಸ್ ಶೇರ್ಸ್ಗಳು, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್, ಭಾರತಿ ಏರ್ಟೆಲ್, ಹಾಗೆ ಟಾಟಾ ಸ್ಟೀಲ್, ಹಾಗೆ ICICI ಬ್ಯಾಂಕ್, ಟೈಟನ್, ಅಪೋಲೋ ಹಾಸ್ಪಿಟಲ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಏಷ್ಯನ್ ಪೇಂಟ್ಸ್, ಅಲ್ಟ್ರಾಟೆಕ್ ಸಿಮೆಂಟ್, ಹೀರೋ ಮೋಟರ್ಕಾರ್ಪ್, JSW ಸ್ಟೀಲ್, ಬಜಾಜ್ ಆಟೋ, SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಹಾಗೆ ಕೋಟಕ್ ಬ್ಯಾಂಕ್ನಲ್ಲೂ ಇವತ್ತು ಏರಿಕೆಯಾಗಿದೆ. ಹಾಗೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಟೆಕ್ ಮಹೀಂದ್ರಾ, ಐಚರ್ ಮೋಟರ್ಸ್, ಇನ್ಫೋಸಿಸ್, HDFC ಬ್ಯಾಂಕ್, ಬಜಾಜ್ ಫಿನ್ಸರ್, L&T, ಹಾಗೆ ಡಿವಿಸ್ ಲ್ಯಾಬೊರೇಟರೀಸ್, HDFC ಲೈಫ್, ಬಜಾಜ್ ಫಿನಾನ್ಸ್, ಹಿಂದೂಸ್ತಾನ್ ಯೂನಿಲಿವರ್ ಹೆಚ್ಚು ಕಡಿಮೆ ಇಷ್ಟು ಶೇರ್ಸ್ಗಳಲ್ಲಿ ಇವತ್ತು ಒಳ್ಳೆ ಏರಿಕೆ ತೋರಿಸಿದೆ. ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇದ್ರೂ ಒಂದು ಒಳ್ಳೆ ಚೆನ್ನಾಗಿ ಏರಿಕೆ ಆಗಿದೆ ಇವತ್ತೊಂದು. ಅದೇ ರೀತಿ ಓರಿಯಂಟ್ ಟೆಕ್ನಾಲಜೀಸ್ ಲಿಮಿಟೆಡ್ ಇದು 23ನೇ ತಾರೀಕು ಇದು IPO ಇದು ಕ್ಲೋಸ್ ಆಗೋದು. ಇವತ್ತಿಗೆ ನೋಡೋದಾದರೆ ಹೆಚ್ಚು ಕಡಿಮೆ ಒಂದು 10%, ಒಂದು 10 ಟೈಮ್ಸ್ ಅಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ನಾಳೆ ಇದು ಕ್ಲೋಸ್ ಆಗೋದು 23 ಆಗಸ್ಟಿಗೆ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.